ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಬಾಲ್ಯದಲ್ಲೇ ಒಬ್ರು ಹಸ್ತ ಸಾಮುದ್ರಿಕ ಸನ್ಯಾಸಿ ಇಂಟ್ರೆಸ್ಟಿಂಗ್ ಭವಿಷ್ಯ ನುಡಿದಿದ್ರಂತೆ. 4 ವರ್ಷ ಇರುವಾಗ್ಲೇ ಅವ್ರ ಮನೆಗೆ ಹಸ್ತ ಸಾಮುದ್ರಿಕ ಸನ್ಯಾಸಿ ಒಬ್ರು ಬಂದಿದ್ರಂತೆ. ಇವ್ರ ಮನೆಯ ಕಟ್ಟೆಯಲ್ಲಿ ಕೂತಿದ್ದ ಸನ್ಯಾಸಿಗೆ ಶಿವಣ್ಣನ ಬಾಲ್ಯದ ತೇಜೋ ವಿಶೇಷತೆಯನ್ನ ಕಂಡು ಸಂತೋಷಗೊಂಡದ್ರಂತೆ. ಆಮೇಲೆ ಶಿವಣ್ಣನ ಕೈಯನ್ನ ನೋಡಿ, ಸ್ವಾಮಿ, ಇಷ್ಟೊಂದು ಶುಭ ಲಕ್ಷಣದ ಕೈಯನ್ನ ನಾನು ನೋಡೇ ಇಲ್ಲ. ಇವನೊಬ್ಬ ಮಹಾಭಾಗ್ಯವಂತ, ಅನ್ನದಾನಿ, ನಾಡೆಲ್ಲ ಇವರಿಂದಾನೇ ಬೆಳಗತ್ತೆ. ಇವರು ಕಾಲಜ್ಞಾನಿ, ನಿಮ್ಮ ಕೈಗೆ ಸಿಗೋನಲ್ಲ ಲೋಕದ ಸ್ವತ್ತು ಅಂತ ಭವಿಷ್ಯ ನುಡಿದಿದ್ರಂತೆ. ಸನ್ಯಾಸಿಯ ಭವಿಷ್ಯವನ್ನ ಮನೆಯವರು ಯಾರು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಆದ್ರೆ ದಿನದಿಂದ ದಿನಕ್ಕೆ ಬಾಲಕ ಶಿವಯೋಗಿಯಾಗಿ ಬದಲಾಗ್ತಾ ಕೊನೆಗೆ ಶಿವಕುಮಾರ ಸ್ವಾಮೀಜಿಯಾಗಿ ಸಿದ್ಧಗಂಗಾ ಮಠದ ಅಧಿಕಾರ ಸ್ವೀಕರಿಸಿ ನಡೆದಾಡುವ ದೇವರಾಗಿದ್ದು ಮಾತ್ರ ಇತಿಹಾಸ. ಕುದುರೆ ಸವಾರಿಯನ್ನ ಅತ್ಯಂತ ಪ್ರೀತಿಸುತ್ತಿದ್ದ ಸಿದ್ಧಗಂಗಾ ಶ್ರೀಯವರ ಬಾಲ್ಯದ ಬದುಕು ಎಲ್ಲರಂತೆ ತುಂಟಾಟದಿಂದಾನೇ ಕೂಡಿತ್ತು. ತಂದೆ ಇಲ್ಲದ ವೇಳೆಯಂತೂ ಕುದುರೆನ ಬಿಚ್ಚಿಕೊಂಡು ಹೋಗಿ ಧೂಳೆಬ್ಸುವಂತೆ ಕುದುರೆ ಸವಾರಿ ಮಾಡ್ತಿದ್ರಂತೆ. ಸಿದ್ಧಗಂಗಾ ಅಧಿಕಾರ ಸ್ವೀಕರಿಸಿದ ಆರಂಭದಲ್ಲಿ ಶಿವಕುಮಾರ ಸ್ವಾಮೀಜಿಗಳು ಭಕ್ತರ ಮನೆಗೆ ಕುದುರೆ ಮೂಲಕ ಸಂಚರಿಸಿ ಭೇಟಿ ಕೊಡ್ತಿದ್ರು. ಹಲಸಿನ ಹಣ್ಣನ್ನ ಇಷ್ಟಪಡ್ತಿದ್ದ ಶ್ರೀಗಳು ಯಾವಾಗ್ಲೂ ಹಣ್ಣಿನ ಮರವೇರಿ ಹಣ್ಣನ್ನ ಕೊಯ್ದು ತಿಂತಿದ್ರಂತೆ. ವೀರಾಪುರದ ಊರಿನಲ್ಲಿ ಯಾವ ಮರದಲ್ಲಿ ಹಣ್ಣು ಬಿಟ್ರು ಮೊದಲ ಪಾಲು ಶ್ರೀಗಳಿಗೆ ಮೀಸಲಾಗಿತ್ತು. ಬಾಲ್ಯದಲ್ಲೇ ದಾಸೋಹದ ಬಗ್ಗೆ ಅಪರಿಮಿತ ಆಸ್ಥೆ ಇಟ್ಕೊಂಡಿದ್ದ ಶ್ರೀಗಳು ಹಣ್ಣನ್ನ ಇಡೀ ಊರಿನ ಹುಡುಗರಿಗೆ ಹಂಚಿನೇ ತಿಂತಿದ್ರಂತೆ. 4ನೇ ತರಗತಿ ಓದ್ತಿದ್ದ ಶ್ರೀಗಳ ಬದುಕಿಗೆ ದೊಡ್ಡ ಆಘಾತವಾಗಿದ್ದು, ಎದೆಗ ಉಚ್ಕೊಂಡು ಬದುಕಿನ ಅಷ್ಟು ಸಂಸ್ಕಾರ ಧಾರೆ ಇರದ ತಾಯಿಯನ್ನ ಕಳ್ಕೊಂಡಾಗ. ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನ ಕಳ್ಕೊಂಡು ತೀರಾ ಆಘಾತ ಅನುಭವಿಸಿದ ಶ್ರೀಗಳು ತಮ್ಮನ್ನೇ ತಾವೇ ಸಮಾಧಾನ ಮಾಡಿಕೊಂಡು ಅಕ್ಕನಲ್ಲೇ ತಾಯಿಯ ಪ್ರೀತಿಯನ್ನ ಕಂಡ್ರು. ಮುಂದೆ ಬದುಕಿನಲ್ಲಿ ಅದೆಷ್ಟೋ ಅನಾಥ ಜೀವಗಳಿಗೆ ಗುರುಗಳು ತಾಯಿ ಪ್ರೀತಿಯನ್ನ ಮೊಗೆಮೊಗೆದು ಕೊಟ್ರು. ಹಸಿದ ಹೊಟ್ಟೆಗೆ ಅಮ್ಮನಂತೆ ಊಟ ಬಡಿಸಿದ್ರು. ನಂತರ ಸಿದ್ಧಗಂಗಾ ಮಠಕ್ಕೆ ಪೀಠಾಧಿಪತಿಯಾದ ನಂತರವಂತೂ ಅನ್ನದಾಸೋಹ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಬಂತು. ಪ್ರತಿಯೊಬ್ಬ ಹಸಿದವರಿಗೂ ಕೂಡ ಅನ್ನದಾನ ನಡೀತು. ಮಕ್ಕಳಿಗೆ ಮಗುವಾಗಿ, ಹಿರಿಯರಿಗೆ ಮಾರ್ಗದರ್ಶಕರಾಗಿ, ನಡೆದಾಡುವ ದೇವರಾಗಿ 111 ವರ್ಷ ಸತತವಾಗಿ ಪ್ರತಿಯೊಬ್ಬರಿಗೂ ಮಾರ್ಗದರ್ಶಕರಾಗಿ ಬಂದ್ರು ಶ್ರೀಗಳು. ಆದ್ರೆ ಇವತ್ತು ಎಲ್ಲರನ್ನ ಅಗಲಿ ಶ್ರೀಗಳು ಶಿವೈಕ್ಯರಾಗಿದ್ದಾರೆ. ಅವರು ನಮ್ ಎದುರಿಗೆ ಕಣ್ಮರೆಯಾಗಿದ್ರು ಕೂಡ ಅವರ ಆಶೀರ್ವಾದ ಸದಾ ಎಲ್ಲರ ಮೇಲಿರ್ಲಿ ಅನ್ನೋದೇ ನಮ್ಮೆಲ್ಲರ ಬೇಡಿಕೆ.